ಅರ್ಹರಿಗೆ ಮನೆ ಬಾಗಿಲಲ್ಲಿ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಸೌಲಭ್ಯ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಬಡವರು, ವಿಶೇಷ ಚೇತನರು, ವಿಧವೆಯರು ಹಾಗೂ 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ಮಾಶಾಸನಗಳನ್ನು ನೀಡುತ್ತಿದ್ದು, ಗ್ರಾಮೀಣ ಪ್ರದೇಶದ ಜನರು ಇವುಗಳಿಗೆ ಅರ್ಜಿ ಸಲ್ಲಿಸಲು ಹೋಬಳಿ ಮತ್ತು ತಾಲೂಕು ಕೇಂದ್ರಗಳಲ್ಲಿರುವ ಕಂದಾಯ ಇಲಾಖೆಗಳಿಗೆ ತೆರಳಿ ಅವರು ಕೇಳುವ ದಾಖಲೆ ಪತ್ರಗಳನ್ನು ಒದಗಿಸುವುದರು. ಕೆಲವೊಮ್ಮೆ ಅರ್ಹರಿಗೆ ಈ ಸೌಲಭ್ಯಗಳು ಸಿಗುತ್ತಿಲ್ಲ. ಆದ್ದರಿಂದ ಶಾಸಕ ಜಿಎಚ್ ಶ್ರೀನಿವಾಸ್ ರವರು ಕಚೇರಿ ಸಿಬ್ಬಂದಿಗಳೇ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ತೆರಳಿ ಅರ್ಹರೆಲ್ಲರಿಗೂ ಈ ಸೌಲಭ್ಯ ಸಿಗುವಂತೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದ್ದು ಎಂದು ತರೀಕೆರೆ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ತಣಿಗೆ ಬೈಲು ರಮೇಶ್ ಗೋವಿಂದೇಗೌಡ ಹೇಳಿದರು. ಶಾಸಕ ಜಿಎಚ್ ಶ್ರೀನಿವಾಸ್ ರವರ ಜನಸಂಪರ್ಕ ಕಚೇರಿ ವತಿಯಿಂದ ತಿಗಡಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸೋಮವಾರ ನಡೆದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆ ಆಂದೋಲನ ಪಿಂಚಣಿ ಅದಾಲತನ್ನ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ಶಾಸಕ ಜಿಎಚ್ ಶ್ರೀನಿವಾಸ್ ರವರ ಪುತ್ರಿ ರಚನಾ ಶ್ರೀನಿವಾಸ್ ಮಾತನಾಡಿ, ತಮ್ಮ ತಂದೆಯವರು ಮೊದಲ ಬಾರಿಗೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ತರೀಕೆರೆ ವಿಧಾನಸಭಾ ಕ್ಷೇತ್ರದಾದ್ಯಂತ 35,000ಕ್ಕೂ ಅಧಿಕ ಅರ್ಹ ಫಲಾನುಭವಿಗಳಿಗೆ ವಿವಿಧ ಮಾಶಾಸನಗಳನ್ನು ಮಂಜೂರು ಮಾಡಿಸಿದ್ರು ಸಹ ಇನ್ನು ಸಾವಿರಾರು ಮಂದಿ ಫಲಾನುಭವಿಗಳಿಗೆ ಈ ಸೌಲಭ್ಯಗಳು ಸಿಗದೇ ಇರುವ ಕಾರಣ ಅವರೆಲ್ಲರಿಗೂ ಈ ಪಿಂಚಣಿ ಅದಾಲತ್ನ ಮೂಲಕ ಯಾವುದೇ ಖರ್ಚುಗಳು ಇಲ್ಲದಂತೆ ಉಚಿತವಾಗಿ ಮಾಡಿಕೊಡಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಿಗಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಸತೀಶ್, ಉಪಾಧ್ಯಕ್ಷ ಆರ್ ಮುರುಘಾ, ಪಿಡಿಒ ಶಿವಮೂರ್ತಿ ಸೇರಿದಂತೆ ಇಂದು ಅನೇಕರು ಉಪಸ್ಥಿತರಿದ್ದರು. ಪ್ರದೀಪ್ HENK ST4 ನ್ಯೂಸ್ ತರೀಕೆರೆ. ಇವತ್ತು ಇವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಇಲ್ಲಿವರೆಗೂ ಆಫೀಸಲ್ಲಿ ಮಾಡ್ತಾ ಇದ್ದಾರೆ. ಅಪ್ಪಾಜಿ ಅವರು ಶಾಸಕರಾದ ನಂತರ ಇದು ಕಚೇರಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಆ ಗ್ರಾಮಗಳ ಮನೆ ಬಾಗಿಲಿಗೆ ಹೋಗಿ ನಾವು ಆ ಕಾರ್ಯಕ್ರಮ ಮಾಡ್ಕೊಡ್ಬೇಕು ಅಂತೇಳಿ ಆ ಮಗು ಇವತ್ತು ಮನಸ್ಫೂರ್ತಿಯಾಗಿ ಹೃದಯವಂತಿಕೆಯಿಂದ ಬಂದು ಇವತ್ತು ನಮ್ಮ ಪಂಚಾಯತಿಲ್ಲ ನಮಗೊಂದು ಹೆಮ್ಮೆ ಇದೆ. ನಮ್ಮ ಪಂಚಾಯತಿ ಮುಖಾಂತರ ಇವತ್ತು ನಮ್ಮ ಪಂಚಾಯತಿ ಆವರಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಅದು ನಮ್ಮ ಹೆಮ್ಮೆ. ಒಬ್ಬೊಬ್ಬರು ಶಾಸಕರ ಮಗಳು ಈಗ ನಮ್ಮ ಪಂಚಾಯತಿಗೆ ಆಗಮಿಸಿ ನಮ್ಮ ಪಂಚಾಯತಿ ವ್ಯಾಪ್ತಿ ಮತ್ತು ನಂದಿಬಟ್ಲು ಪಂಚಾಯತಿ ವ್ಯಾಪ್ತಿಯಲ್ಲಿನ ಎಲ್ಲ ಜನರ ಕಷ್ಟ ಸುಖ ಆಲಿಸಿ ಅವರ ಮನೆಯಲ್ಲಿ ಅವರ ಮಗಳಾಗಿ ಸಾರ್ವಜನಿಕರ ಮಗಳಾಗಿ ಈ ಕರ್ತವ್ಯ ನಿರ್ವಹಿಸ್ತಾ ಇರೋದು ನಮಗೆ ತುಂಬಾ ಖುಷಿ ಕೊಡುತ್ತೆ. ಆಮೇಲೆ ನಮ್ಮ ಸಾರ್ವಜನಿಕರಲ್ಲಿ ನಂದೊಂದು ಮನವಿ, ಅಧಿಕಾರ, ನಾವು ಜನಪ್ರತಿನಿಧಿಗಳು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಒಂದು ಓಟಿಗೋಸ್ಕರ ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಸ್ವಾರ್ಥ ಇರುತ್ತೆ. ಸರ್ಕಾರಿ ಕಚೇರಿಗಳಲ್ಲಿ ಆತರ ಇರೋದಿಲ್ಲ. ಅವರು ನಾಳೆ ಬರ್ರಿ ಅನ್ಬೋದು, ನಾಡ್ದು ಬರ್ರಿ ಅನ್ಬೋದು, ಒಂದು ತಿಂಗಳನ್ಗಟ್ಲೆ ಎಳಿತಾನೆ ಇರ್ಬೇಕಾಗುತ್ತೆ. ನಾವು ಯಾವುದೇ ಒಂದು ನಿರೀಕ್ಷೆ ಮಾಡ್ದಂಗೆ ನಿಮ್ಮಲ್ಲಿನ ಒಂದು ಮತ ನಮ್ಮ ಸೆಳೆಯೋದಕ್ಕೋಸ್ಕರ ನಾವು ಈ ಸರ್ಕಾರಿ ಸೇವೆಗಳು ಏನೇನು ನಿಮಗೆ ಸಲ್ಲಬೇಕು ಅದನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋದು ಮಾಡ್ತೀವಿ. ತಿಗಡ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾಗಾಗಿ ನನಗಿದು ನನ್ನ ಸಾರ್ವಜನಿಕರ ಒಂದು ಏನ್ ಇದಕ್ಕೆ ಬಂದು ಅದಕ್ಕೆ ನನಗೆ ತಿಗಡ ಪಂಚಾಯತಿ ತುಂಬಾ ನನಗೆ ಮೊದಲನೇ ಹೆಜ್ಜೆ ಇಡೋದಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದು ತಿಗಡ ಪಂಚಾಯತಿ ಮತ್ತೆ ಇನ್ನೊಂದು ಜನರು ಅಂತ ಹೇಳ್ಬೋದು. ಯಾಕೆಂತಾನೆ ಮೊದಲನೇ ಬಾರಿಗೆ ಸಾರ್ವಜನಿಕರ ಒಂದು ಫೀಲ್ಡ್ಗೆ ಬಂದಾಗ ಪಾಸಿಟಿವ್ ರೆಸ್ಪಾನ್ಸ್ ಬಂದ್ರೆ ನನಗೆ ಕೆಲಸ ಮಾಡಕ್ ಖುಷಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ಹೋಗಿ ಏನೋ ನೆಗೆಟಿವ್ ಆಗಿದ್ರೆ ಬಹುಶಃ ನಾನು ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ ಅನ್ಸುತ್ತೆ, ಅಲ್ಲೇ ನಿಂತ್ಕೊಂಡ್ಬಿಡ್ತಾ ಇದ್ದೆ ಅನ್ಸುತ್ತೆ. ಆದ್ರೆ ನಿಮ್ಮಲ್ಲಿ ಕೊಟ್ಟಿರುವಂತ ಒಂದು ಸಕಾರಾತ್ಮಕ ಭಾವನೆಗಳು ನಿಮ್ಮಲ್ಲಿ ಏನಿದೆಯೋ ಅಥವಾ ನಮ್ಮ ತಂದೆ ಮೇಲೆ ಇಟ್ಕೊಂಡ್ರ ಪ್ರೀತಿ, ನಮ್ಮ ತಾಯಿ ಮೇಲೆ ಇಟ್ಕೊಂಡ್ರ ಅಭಿಮಾನ, ಇದನ್ನೆಲ್ಲದನ್ನು ನೋಡಿ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ ನನಗೆ ಆಸಕ್ತಿ ಬಂದಿದ್ದು ನಿಮ್ಮ ಪಂಚಾಯತಿಯಿಂದನೇ, ನಿಮ್ಮ ಗ್ರಾಮಗಳಿಂದನೇ. ಹಾಗಾಗಿ ನನಗೆ ತಿಗಡ ಪಂಚಾಯತಿ ತುಂಬಾನೇ ಒಂದು ಮನಸ್ಸಿಗೆ ಹತ್ರವಾಗಿರುವಂತಹ ಒಂದು ಜಾಗ ಅಂತ ನನ್ನ ಹೇಳಿದ್ರೆ ಬಹುಶಃ ತಪ್ಪಾಗ್ಲಾರ್ದು.